ಸಾವಿತ್ರಿ, ಏ ಸಾವಿತ್ರಿ, ನಾನು ತೋಟಕ್ಕೆ ಹೋಗಿ ಬರುತ್ತೇನೆ. ಮೊಮ್ಮಗನ್ನ ಸೊಸೆನ ಚಂದಂಗಿ ನೋಡ್ಕೊರೆ. ಹಾ, ಮಧ್ಯಾಹ್ನ ಊಟವನ್ನು ಆಳಿನ ಕೈಯಲ್ಲಿ ಕೊಟ್ಟು ಕಳಿಸಿಬಿಡು. ನಾನು ಸಂಜಿಕ ಬರುತ್ತೇನೆ. ಅಲ್ಲ, ನಾನು ಬರೋ ತನಕ ಪುರುಸುತ್ತಿಲ್ಲ ನಿಮಗೆ. ಬಟ್ ನೀವು ಅಷ್ಟೇ ಹೇಳಿ ಸುಮ್ಮನೆ ಹೋಗ್ಬಿಡ್ತಾರೆ. ಏನ್ ಮಾಡುದು ನಿಮ್ಮನ್ನು ಬದರಿ 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 ನಾವು ಅಲ್ಲಿ ಬಿಡತ್ತೆ. ಸಾವಿತ್ರಿ, ಯಾಕೆ ಶಿವಣ್ಣ ಇಷ್ಟು ಗಡಾನ ಬಂದೇ ಬಿಟ್ಟೆಲ್ಲಪ್ಪ ಬೆಂಗಳೂರಿಂದ? ಸಾವಿತ್ರಿ, ಶಿವಣ್ಣ ಬೆಂಗಳೂರಿಂದ ಬಂದು ನೋಡಲೆ ಇಷ್ಟು ಗಡಾನ. ಯಾಕಪ್ಪ ಮಗನ ಇಷ್ಟು ಗಡಾನ ಬಂದ್ಬಿಟ್ಟಿಯಲ್ಲ? ಯಾಕ ನಿಮ್ಮ ತಮ್ಮ ಇರು ಅಂತ ಹೇಳಿಲ್ಲ ನಿಮ್ಗೆ? ಹಂಗೆ ನಿಲ್ವಾ, ಅವೆಲ್ಲ ಒಂದು 4 ದಿನ ಇದ್ದ ಹೋಗಂದ. ಆದ್ರೆ ನನಗೆ ದೊಡ್ಡ ಊರ ಮೊದಲ ನನಗೆ ಇರಾಕಾಗ್ಲಿಲ್ಲ. ಅದ್ರಾಗ ನಿಮ್ಮಿಬ್ಬರದು ಒಂದು ನೆನಪು ಆಗೈತೆ. ಅದಕ್ಕೆ ನಾನು ಗಾ ಬಿಡ ಅಂತೇಳಿ ಬನ್ನಿ. ಆದ್ರೆ ರಜನಿ ನನಗೆ ಹೊಟ್ಟೆ ತುಂಬ ಊಟನೂ ಹಾಕಿಳ. ನನ್ನ ತಮ್ಮ ನನ್ನ ಮ್ಯಾಲ ಬಹಳ ಪ್ರೀತಿ. ನಿನ್ನ ಮೇಲೆ ಬಹಳ ಪ್ರೀತಿ ಇಟ್ಟಣವ. ಸಾವಿತ್ರಿ, ಅಗೋ ನೋಡಲ್ಲಿ ರಾಜಣ್ಣನು ಬಂದೇ ಬಿಟ್ಟ. ಅಲ್ಲ, ಅಣ್ಣನ ಬಿಟ್ಟು ಇರಕ್ಕಾಗಿಲ್ಲ, ಓಡ್ ಬಂದ ನಿನಗೆ. ರಾಜಣ್ಣ, ಏನಪ್ಪ ನಿನ್ನ ಅಣ್ಣ ಸರಿಯಾಗಿ ಹಳ್ಳಿ ಮುಟ್ಟುತ್ತಾನಿಲ್ಲ ಅಂತ ಬಂದೇನಪ್ಪ. ಎಲ್ಲ ನಿಮ್ಮ ಅಣ್ಣ ತಮ್ಮರ ಪ್ರೀತಿ ಜನ ಮೆಚ್ಚುವಂತದ್ದಪ್ಪ, ಜನ ಮೆಚ್ಚುವಂತದ್ದು. ಈ ಬಿಕಾರಿ ಇಲ್ಲಿಗೆ ಬಂದು ಮುಟ್ಟಿದ್ರಷ್ಟು ಬಿಟ್ರಷ್ಟು. ಅವನಿಗೋಸ್ಕರ ನಾನು ಬಂದಿಲ್ಲ. ನಮಗೆ ನೀವು ಈ ರೀತಿ ಮೋಸ ಮಾಡಬಾರ್ದಾಗಿತ್ತು ಅಪ್ಪಾಜಿ. ಅಂದರೆ ನಿನ್ನ ಮಾತಿನ ಅರ್ಥ ಅಲ್ವೋ? ಮತ್ತೇನು ನಿನ್ನ ತಲೆಯಲ್ಲಿ ತುಂಬಿ ಕಳಿಸಿದ್ದಾಳು ಆ ನಿನ್ನ ಪಟ್ಟಣದ ಹೆಂಡತಿ. ನಿನ್ನು ಹೆತ್ತು ಪಟ್ಟಣಕ್ಕೆ ಸಾಲಿ ಕಳಿಸಿದ್ದು ನಮ್ಮದೇ ತಪ್ಪಾಯಿತು. ಅದೇನೋ ಕೇಳಬೇಕಂತ ಬಂದಿರುವೆಯಲ್ಲ, ನೇರವಾಗಿ ಕೇಳಿಬಿಡು. ಅಪ್ಪಾಜಿ, ಅನಾಚಾರಕ್ಕೆ ಹುಟ್ಟಿ ಯಾವುದೋ ಬೀದಿಯಲ್ಲಿ ಬಿದ್ದ ಮಗಳನ್ನು ತಂದು ಮನೆಯಲ್ಲಿ ಇಟ್ಟುಕೊಂಡಿದ್ದೀರಲ್ಲ, ನಾನೇನೆಂದು ಹೇಳಬೇಕು? ತಂದೆ ತಾಯಿಯಾದರೂ ನೀವು ತಮ್ಮನ ಹಿರಿ ಮಗನೆಂದು ಹೇಳಿದಿರಲ್ಲ ಈ ಓನಿಗೆ. ಏ ರಾಜನ, ಬಾಯಿ ಬಿಗಿ ಹಿಡಿದು ಮಾತನಾಡು. ಬಾಯಿ ಮೇಲೆ ಎಚ್ಚರವಿಲ್ಲದ ಮಾತನಾಡಿದರೆ ನಿನ್ನ ಮೈ ಚರ್ಮವನ್ನು ಸುಲಿಯಬೇಕಾಗುತ್ತದೆ. ಎಚ್ಚರ. ಏ ಅಯೋಗ್ಯ, ಏನೋ 2 ಅಕ್ಷರ ಕಲಿತ ಮಾತ್ರಕ್ಕೆ ಎಮ್ಮೆ ಅಂತ ನಿನ್ನ ತಲೆಯಲ್ಲಿ ಕೊಂಬು ಮೂಡಿದೆ ಅಂತ ತಿಳಿದುಕೊಂಡೇನೋ? ಅಮ್ಮ, ರಾಜನ ಹೇಳ್ತಾ ಇರೋ ಮಾತಲ್ಲಿ ಏನೋ ಸತ್ಯ ಇದೆ ಅಂತ ಅನಿಸ್ತಾ ಇದೆ. ಆಮೇಲೆ ಅವ ಏನೋ ಹೇಳ್ಬೇಕನ್ನತಾನು, ನೀವು ನಡಕಾಟ್ ಬಾಯಕ್ಕೆ ಅವನ ಮಾತಿಗೆ ಇದನ್ನ ಮಾಡ್ಬಾರ್ದು. ಅಮ್ಮ ರಾಜನ, ಅದ್ ಏನ್ ಹೇಳ್ಬೇಕಂತ ಹೇಳ್ಬಿಡಪ್ಪ. ಅಪ್ಪಾಜಿ, ಈ ಸರ್ವ ಆಸ್ತಿಯಲ್ಲೂ 2 ಭಾಗ ಮಾಡಿರಂತ ನಿಜವೇ? ಸಾವಿತ್ರಿ, ಏ ಸಾವಿತ್ರಿ, ಇವನು ಅದೇನೋ ಕೇಳದೆ ಬರೆಸಿದೀವಲ್ಲ, ಅದನ್ನ ಕೇಳುವುದಕ್ಕೆ ಬಂದಿದ್ದಾನೆ ಈ ಮಹಾ ಪಂಡಿತ. ಹೋಗುಲೇ. ಏ ಬರ್ಸಿದ್ದಾರು, ಏನಾಯ್ತು? ಅದು ಇವರು ಸ್ವಂತ ದುಡಿದು ಗಳಿಸಿದ ಆಸ್ತಿ. ಅದನ್ನು ದಾನ ಮಾಡುವ ಹಕ್ಕು ಇವರಿಗಿದೆ. ಅದನ್ನು ಇನ್ನೊಬ್ಬರಿಗೆ ಕೊಡುವ ಹಕ್ಕು ಇದೆ. ಅದನ್ನು ಕೇಳೋದಕ್ಕೆ ನೀನು ಯಾರು? ಇಲ್ಲ ಅಪ್ಪಾಜಿ, ಪಾಪದ ಪಿಂಡವನ್ನು ತಂದು ಮನೆಯಲ್ಲಿ ಇಟ್ಟುಕೊಂಡು ಈ ಸರ್ವ ಆಸ್ತಿಗೆ ತಂದು ಮನೆಯಲ್ಲಿ ಇಟ್ಕೋದಲ್ಲದೆ ಈ ಸರ್ವ ಆಸ್ತಿಗೆ ಒಡೆಯನಾಗಿ ಮಾಡಿದಿರಲ್ಲ, ಇದು ಯಾವ ನ್ಯಾಯ? ಲೇ ರಾಜನ, ಏನೋ ತಿಳಿಯದೆ ಮಾತನಾಡುತ್ತಿರಬಹುದೆಂದು ಸುಮ್ಮನಾದರೆ ಏನೋ ನಿನ್ನ ಪಿತ್ತ ನೆತ್ತಿಗೆ ಏರಾಕತೈತೇನಲೇ. ನಾನು ಬಚ್ಚಿಟ್ಟ ಜನ್ಮ ರಹಸ್ಯದ ಪಾಪದ ಪಿಂಡ ಬೇರೆ ಯಾರು ಅಲ್ಲ, ನೀನೇ. ಆ ಪಾಪದ ಪಿಂಡ ನೀನೇ. ಮೊದಲು ದಾಟಿ ಬಿಡು ನಿನ್ನ. ನೋಡು, ಯಾರೋ ಹೇಳಿದ ಮಾತಿಗೆ ಕಿವಿಗೊಟ್ಟು ಈ ನಮ್ಮ ಸಂತೋಷವಾದ ಬದುಕಿನಲ್ಲಿ ಬೆರಗಾಳ ಎಬ್ಬಿಸಬೇಡವಾ? ಬೆರಗಾಳ ಎಬ್ಬಿಸಬೇಡ. ನಮ್ಮೆಲ್ಲರ ಆಶೆಯನ್ನು ಸಮಾಧಿ ಮಾಡಬೇಡಪ್ಪ. ಕೈ ಮುಗಿತೀನಿ, ಮೊದಲಿನಿಂದ ಹೋಗೋ. ತಾಯಿ,
ಸುಳ್ಳಿಗೆ ಆಯುಷ್ಯ ಬಹಳ ಕಡಿಮೆ. ಹೆತ್ತವರು ನೀವು ನನ್ನ ವಿಷಯ ಹೇಳಕ್ಕೆ ಹಿಂಜರಿತಾ ಇದ್ದೆ. ಸತ್ಯ, ನ್ಯಾಯ, ನೀತಿ, ಧರ್ಮಕ್ಕೆ ಅನ್ಯಾಯ ಮಾಡದೆ ನಾನೇ ಪಾಪದ ಪಿಂಡ, ನಾನೇ ನಿಮ್ಮ ಮಗ ಅಲ್ಲ ಅಂದ ಹೇಳ್ಬಿಡಿ. ನಿಮ್ಮ ಕಾಲು ಮುಗಿತಾನೆ ಹೇಳ್ಬಿಡಿ ಅಪ್ಪಾಜಿ, ಹೇಳ್ಬಿಡಿ. ಹೇಳುತ್ತೇನಪ್ಪ, ಹೇಳುತ್ತೇನೆ. ಇಲ್ಲ ಕಂದ, ಇಲ್ಲ. ನೋಡು ಕಂದ, ನೀನು ನನ್ನ ಗರ್ಭದಲ್ಲಿ ಜನಿಸಿದವನಪ್ಪ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಕಣ ನೀನು. ನೋಡು, ದಯವಿಟ್ಟು ನೀನೆಲ್ಲಿ ಹೋಗಬೇಡ. ಯಾ ಪಾಪಿ, ಯಾ ಕಟುಕ, ನೀನು ನನ್ನ ಮಗ ಅಲ್ಲ. ನೀನು ನನ್ನ ಮಗ ಅಲ್ಲ. ಹೋಗು, ನೀನು ನನ್ನ ಮಗ ಅಲ್ಲ. ಈ ಮನೆ ಬಿಟ್ಟು ಹೋಗು. ತಡಿ ಪಾಪಿ ಪಿಶಾಚಿ, ಹೋಗು ಈ ಮನೆ ಬಿಟ್ಟು. ದೇವ, ಈ ರೀತಿ ಏನು ಭಯಾಗತ್ತೆಯಲ್ಲ ನೀನು. ನಾಳೆ ಸಾಕು ಮಗ ನಾನು ಅಥವಾ ಇವನ ಅನ್ನೋದು ಆ ಕೋರ್ಟಿನಲ್ಲಿಯೇ ತೀರ್ಮಾನ ಆಗಲಿ. ನಾಡಿಂದ ಬರ್ತೀನಿ. ಆರು ರಾಜನ ಯವ್ವ, ಎತ್ತ ಕರುಳು ಹೇಳಬಾರ್ದಂತೇಳಿ ಬಹಳ ಇದಾಗತ್ತೆ. ಆದ್ರೆ ತಡ್ಕೊ. ಭೂಮಿಯಿಂದ ಬೀಳುವ ಮುಂಚೆ ಆ ಬ್ರಹ್ಮಾಂಡ ಪಾಲಕ ನನ್ನನ್ನು ಅನಾಥ ಎಂದು ಕಳಿಸಿರುವಾಗ ನೀವಿಬ್ಬರು ನನ್ನ ಭವಿಷ್ಯ ಹೇಳದೆ ಸುಮ್ಮನಾಗಿದ್ದಿರಲ್ಲ. ಹೇಳಿಬಿಡಿ. ಆ ರಾಜನನ್ನು ಹೇಳುವ ಮಾತಿನಲ್ಲಿಯೂ ನಿಜ ಇದೆ. ಮುಚ್ಚಿಟ್ಟುಕೊಳ್ಳಬೇಡಿ ಇನ್ನು ಮುಂದೆ. ದಯವಿಟ್ಟು ನಿಮ್ಮ ಕಾಲಿಗೆ ಬೀಳ್ತಾನೆ. ಹೇಳಿಬಿಡಿ ತಾಯಿ, ಹೇಳಿಬಿಡಿ. ಶಿವಣ್ಣ, ಶಿವಣ್ಣ, ಮಕ್ಕಳ ಮೇಲಿನ ವ್ಯಾಮೋಹಕ್ಕೆ ಬಿದ್ದು ನಿನಗೆ ಅನ್ಯಾಯ ಮಾಡಿದೆಯಪ್ಪ, ನಿನಗೆ ಅನ್ಯಾಯ ಮಾಡಿದೆ. ಹೇಳುತ್ತೇನೆಪ್ಪ, ನಿನ್ನ ಮಾತಿಗೆ ಸೋತು ಹೇಳುತ್ತೇನೆ. ಇಲ್ಲ, ನಿನ್ನ ಆತ್ಮಸಾಕ್ಷಿಗೆ ಸೇರುತ್ತೇನಪ್ಪ ಅಂದಿನ ಘಟನೆಯನ್ನು. ಸ್ವಾಮಿ, ಬೇಡ ಸ್ವಾಮಿ, ಬೇಡ. ದಯವಿಟ್ಟು ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಸತ್ಯವನ್ನು ಹೇಳಿ ನನ್ನ ಮಗನ ಅನಾಥ ಮಾಡಬೇಡ್ರಿ ಸ್ವಾಮಿ. ತಾಯಿ, ನಿಮ್ಮ ಕೈ ಮುಗಿದು ಕಾಲು ಮುಗಿದು ಬೇಡುತ್ತೇನೆ. ಅಪ್ಪ ಹೇಳುತ್ತಿರುವ ನನ್ನ ಜನ್ಮ ರಹಸ್ಯದಲ್ಲಿ ನೀವು ಭಾಗವಹಿಸಬೇಕು. ಕೈ ಮುಗಿತೇನೆ ತಾಯಿ, ನೀವು ಹಿಂದೆ ಸರಿ. ಹೇಳುತ್ತೇನಪ್ಪ, ಹೇಳುತ್ತೇನೆ. ಅಂದು ಇಲ್ಲ, ಸಾವಿತ್ರಿ, ಇದನ್ನ ನಾವು ಹೇಳಲೇಬೇಕಾಗಿದೆ. ಹೇಳಿಬಿಡೋಣ ಸಾವಿತ್ರಿ. ಹೇಳುತ್ತೇನಪ್ಪ ಅಂದಿನ ಘಟನೆಯನ್ನು. ನನ್ನ ಸಾವಿತ್ರಿಯ ಮದುವೆಯಾಗಿ 10 ವರ್ಷ ಗತಿಸಿದರೂ ಸಾವಿತ್ರಿಗೆ ಮಕ್ಕಳಾಗಲಿಲ್ಲ. ನಾನು ನೋವಿನಿಂದ ಹೊರಗಿ ಪಂಜ ಎಂಬ ಹಣೆಯ ಪಟ್ಟೆಯನ್ನು ಕಟ್ಟಿಕೊಂಡು ನೋವಿನಲ್ಲಿ ಕಾಲ ನೂಕುತ್ತಿರಬೇಕಾದರೆ ಒಂದು ದಿನ ಶಿವರಾತ್ರಿಯ ಶಿವನ ಪೂಜೆಗೆಂದು ಬೆಳಗಿನ ಜಾವ ನಾವಿಬ್ಬರು ಶಿವನ ಮಂದಿರಕ್ಕೆ ಹೋದಾಗ ಶಿವನ ಮಂದಿರ ಆವರಣದಿಂದೊಂದು ಮಗುವಿನ ಅನರ್ಥನಾದ ನಮ್ಮ ಕರ್ಣಮಂಡಲವನ್ನು ಎಚ್ಚರಿಸಿತು. ಪುತ್ರ ವಾತ್ಸಲ್ಯ ನಮ್ಮನ್ನು ಅರಿವಿಲ್ಲದಂತೆ ಮಾಡಿ ಮಗುವಿನತ್ತ ಎಳೆದೊಯ್ಯಿದಾಗ ಅದೀಗ ಜನಿಸಿದ ಮಗು ರಕ್ತ ಮಂಡಲದಲ್ಲಿ ಬಿದ್ದು ಒದ್ದಾಡಿ ಎತ್ತಿ ಅಳು ಹತ್ತಿತ್ತು. ಆ ಶಿವರಾತ್ರಿಯ ಶಿವನೇ ಈ ಮಗುವನ್ನು ನಮಗಾಗಿ ದಯಪಾಲಿಸಬಾರದೆಂದು ಮಗುವನ್ನು ಎತ್ತಿಕೊಂಡು ಅತ್ತಿತ್ತ ಕೂಗಿ ಕರೆದೆ. ಆದರೆ ಮಗು ನನ್ನದೆಂದು ಯಾರು ಬರದೇ ಇದ್ದಾಗ ಆ ಶಿವರಾತ್ರಿಯ ಶಿವನೇ ನಮಗೆ ವರಪ್ರಸಾದವೆಂದು ನೀಡಿರಬಹುದೆಂದು ಶಿವರಾತ್ರಿಯ ಜನಿಸಿದ ಶಿಶುವಾದುದರಿಂದ ಶಿವಣ್ಣನೆಂದು ನಾಮಕರಣ ಮಾಡಿದ್ದೀವಿ. ಮಗುವಿನ ಆಟ ಪಾಠದಲ್ಲಿ ಮೈ ಮರೆತು 2 ವರ್ಷ ಕಳೆಯುತ್ತಿದ್ದಂತೆ ಸಾವಿತ್ರಿ ಗರ್ಭಿಣಿಯಾಗಿ ಗಂಡು ಮಗುವಿಗೆ ಜನ್ಮ ನೀಡಿದಳು. ಅದೇ ಮಗು ಈ ರಾಜನ. ನೀವಿಬ್ಬರು ನನ್ನ ಮಕ್ಕಳಪ್ಪ. ಸಾಕಿ ಸಲುವೆ ದೊಡ್ಡವರನ್ನಾಗಿ ಮಾಡಿದ ಋಣವು ಇಂದು ಈ ವಿಧಿಯ ಆಕ್ರೋಣದಲ್ಲಿ ಬಂದು ನನ್ನ ಕುಟ್ಟನ್ನು ರಟ್ಟು ಮಾಡಿತು.
ಶಿವಣ್ಣ ಇದೇಪ್ಪ ಅಂದಿನಿಂದ ನಡೆದ ಬಂದ ಕತೆ. ಲೇ ರಾಜಣ್ಣ, ಇಂಥ ಒಬ್ಬ ಮಗ ನನ್ನ ಹೊಟ್ಟೆಯಲ್ಲಿ ಹುಟ್ಟಲಿಲ್ಲವೆಂದು ನಾನು ಕೊರಗದ ಇದ್ದ ದಿನವೇ ಇಲ್ಲ. ಇಂಥ ಒಬ್ಬ ಮಗ ಕೋಟಿಗೊಬ್ಬ ಕಣಲೇ, ಕೋಟಿಗೊಬ್ಬ. ಲೇ ರಾಜಣ್ಣ, ಈಗಲಾದರೂ ನಿನ್ನ ಮನಸ್ಸಿಗೆ ನೆಮ್ಮದಿ ಆಯಿತೇನೋ ಅಯೋಗ್ಯ? ಅಪ್ಪಾಜಿ, ಆದ್ರೆ ಒಂದು ಮಾತು ನೆನಪಿರಲಿ, ನನ್ನ ಮತ್ತು ರಜವಿ ಬಿಟ್ಟು ಈ ಆಸ್ತಿಯಲ್ಲಿ ಎರಡು ಭಾಗ ಆಗಬಾರದು. ನಮ್ಮಿಬ್ಬರನ್ನು ಕೇಳಿಕೊಂಡೇ ಈ ಆಸ್ತಿ ಭಾಗ ಮಾಡಬೇಕು. ಇಲ್ಲಿ ಚಿಕ್ಕ ಯಜಮಾನ್ರೆ, ನಿಮ್ಮ ಆಸ್ತಿ ನಮಗೆ ಬೇಕಾಗಿಲ್ಲ ನೋಡಿ. ಇದರಲ್ಲಿ ನಮಗೆ ಯಾವ ಹಕ್ಕು ಇಲ್ಲ. ತೆಗೆದುಕೊಳ್ಳಿ ಆಸ್ತಿ ಪತ್ರವನ್ನ. ದನಿಗಳೇ, ನೀವು ದನಿಗಳನ್ನದೇ ನನ್ನ ತಮ್ಮನೆಂದು ನಿಮ್ಮ ಕೂಡ ಸಲಿಗೆಯಿಂದ ಇದ್ದೆ. ದಯವಿಟ್ಟು ನನ್ನನ್ನು ಕ್ಷಮಿಸು. ಗೌರಿ, ಇಷ್ಟು ತನಕ ನನ್ನ ಭವಿಷ್ಯದ ರಹಸ್ಯವನ್ನು ತಿಳಿದೆಯಲ್ಲ. ನಾನೊಬ್ಬನು ಅನಾಥನೆಂದು ತಿಳಿಯದೆ ನಿನ್ನ ಕೊರಳಿಗೆ ತಾಳಿ ಕಟ್ಟಿದೆ. ನನ್ನನ್ನು ದಯವಿಟ್ಟು ಕ್ಷಮಿಸಿಬಿಡು. ಗೌರಿ, ಗಂಡನೆಂಬ ಅಭಿಮಾನ ನಿನಗಿದ್ದರೆ ಈ ಸಂಪತ್ತನ್ನು ತೊರೆದು ನನ್ನ ಜೊತೆ ಬರುವೆಯಾ? ಎಲ್ಲಿಯಾದರೂ ಹೋಗಿ ದುಡಿದು ತಿನ್ನೋಣ. ನೋಡಿ, ಪ್ರತಿಯೊಬ್ಬ ಹೆಣ್ಣಿಗೂ ಮದುವೆಯಾದ ಗಂಡನೇ ಸರ್ವಸ್ವ. ಗಂಡ ಎಲ್ಲಿರ್ತಾನೆ, ಹೆಂಡತಿ ಆದವಳು ಬಾಳ್ಬೇಕಾದ್ದು ಅವಳ ಧರ್ಮ. ಹೀಗಿರ್ಬೇಕಾದ್ರೆ ನಿಮ್ಮ ಮುಂದಿನ ಪ್ರತಿ ಆಜ್ಞೆ ನನ್ನ ಬಾಳಿನ ಮುಂದಿನ ದಾರಿದೀಪ. ವಿಶ್ವ ಮಾನವ ಕಟ್ಟಿದ ವಿಶಾಲ ಜಗವಿದೆ. ಎಲ್ಲಿಯಾದರೂ ಹೋಗಿ ಬದುಕೋಣ ಈ ದನಿಗಳ ಹೆಸರಲ್ಲಿ. ಲೇ ಶಿವಣ್ಣ, ನಮ್ಮನ್ನು ಬಿಟ್ಟು ನೀನು ಅಗಲುವೆಯಾ? ಬೇಡ ಕಂದ. ಗಾಯದ ಮೇಲೆ ಗೆರೆ ಎಳೆದು ನಮ್ಮನ್ನ ಸಂಕಟಕ್ಕೆ ನೂಕದಿರಪ್ಪ, ನೂಕದಿರು. ಹೊಟ್ಟೆಯಿಂದ ಹುಟ್ಟಿ ಬಂದ ಮಗನೇ, ಹೆತ್ತ ಕರುಳನ್ನ ಕತ್ತರಿಸಿಕೊಂಡು ಹೆಂಡತಿಯ ಗುಲಾಮನಾಗಿ ಹೋಗಿರುವಾಗ ಇನ್ನು ನೀನು ಕೈ ಬಿಟ್ಟರೆ ನಮ್ಮ ಈ ಮುದಿ ಜೀವಿಗಳಿಗೆ ಮುಂದೆ ಯಾರೋ ಗತಿ? ನಾವಿನ್ನು ಯಾರಗೋಸ್ಕರ ಬದುಕಬೇಕು ಹೇಳೋ ಶಿವಣ್ಣ? ಹೇಳಪ್ಪ. ಅಪ್ಪಾಜಿ, ಇದನ್ನೆಲ್ಲ ನೀವು ಆಮೇಲೆ ಮಾತನಾಡಿ. ನನಗೆ ಬಸ್ಸಿಗೆ ಟೈಮ್ ಆಗೈತೆ, ನಾನು ಹೋಗ್ತೀನಿ. ನಾ ಹೇಳಿದ್ದೆ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೋ. ಬರ್ತೀನಿ ಅಪ್ಪಾಜಿ, ಬರ್ತೀನಿ. ಕೋಳಿ ಕೂಗಿದಾಗಲೇ ಬೆಳಕಾಗುತ್ತೆಂಬುದು ಅದೊಂದು ನಂಬಿಕೆ. ಅಪ್ಪಾಜಿ, ಇಷ್ಟು ದಿನ ನಾನೊಬ್ಬ ಅನಾಥ ಎಂಬುದು ಅರಿಯದೆ ನೀವೇ ನನಗೆಲ್ಲವನ್ನು ತಿಳಿಸಿಕೊಟ್ಟಿದ್ದೀರಿ. ನಾವು ಎಲ್ಲಾದರೂ ಹೋಗಿ ಒಂದು ಗಂಜಿ ಒಪ್ಪತ್ತನ್ನು ದುಡಿದು ಸಾಗುತ್ತೇವೆ. ಇಲ್ಲ ಅಂದರೆ ನಮಗೂ ಮರ್ಯಾದೆ ಇರೋದಿಲ್ಲ. ಅಪ್ಪಾಜಿ, ನಮಗೆ ಆಶೀರ್ವಾದ ಮಾಡಿ ನಮ್ಮನ್ನು ಕಳಿಸಿಕೊಟ್ಟು ಬಿಡಿ. ಇಲ್ಲ ಶಿವಣ್ಣ, ನೀನು ಈ ಮನೆ ಬಿಟ್ಟು ಹೋಗುವುದೇ ನಿನ್ನ ಕೊನೆಯ ಮಾತಾಗುತ್ತದೆ. ಈ ಎರಡು ಮುದಿ ಜೀವಿಗಳಿಗೆ ಒಂದು ತೊಟ್ಟು ವಿಷ ಕೊಟ್ಟು ಹೋಗಿಬಿಡಪ್ಪ. ಒಂದು ತೊಟ್ಟು ವಿಷ ಕೊಟ್ಟು ಹೋಗಿಬಿಡು. ಹೌದು ಶಿವಣ್ಣ, ಅಷ್ಟು ಅದೊಂದು ಕೆಲಸವನ್ನು ಮಾಡಿ ಪುಣ್ಯ ಕಟ್ಟಿಕೊಳ್ಳಪ್ಪ. ನಿನ್ನಿಚ್ಚಾದ ಒಂದು ನಾವು ಇಬ್ಬರು ಒಟ್ಟಿಗೆ ಸಾಯುವಂತೆ ಮಾಡಿ ನಿನ್ನಿಚ್ಛೆಯಿಂದ ಹೊರಟು ಹೋಗಿ ಬಿಡು ಶಿವಣ್ಣ, ಹೋಗಿ ಬಿಡಪ್ಪ. ಬೇಡ ತಂದೆ, ಇಷ್ಟು ದಿನ ನನ್ನನ್ನು ಸಲುಹಿ ಸಾಕಿದ್ದೀರ. ಇನ್ನು ಮೇಲೆ ನಾನು ಇಲ್ಲಿರುವುದು ನಿಮ್ಮ ಕಾಲು ಬಿದ್ದು ಕೇಳುತ್ತೇನೆ. ನಾನಿನ್ನು ಹೋಗಿ ಬರುತ್ತೇನೆ. ದೈವ ಶಕ್ತಿಯಿಂದ ತ್ಯಜಿಸಿ ಬರುವ ಬೆಳಕು ಕತ್ತಲೆಗಳಿಗಿಂತ ಬೆಳಕು. ನಿನ್ನ ಒಡನಾಡಿನಲ್ಲಿದ್ದರೆ ಅಮುವಾಸಿಯ ಕಾಡಗತ್ತಲು ಹುಣ್ಣಿಮೆಯ ಬೆಳಕಿನಂತೆ. ಹಸುಗೂಸು ಕಂದಮ್ಮನನ್ನು ಕಟ್ಟಿಕೊಂಡು ಎಲ್ಲಿಗೆ ಹೋಗುವಿರಿ? ನೀನಾದರೂ ನಿನ್ನ ಗಂಡನಿಗೆ ಹೇಳಿ ನಿರ್ಧಾರ ಬದಲಿಸುತ್ತಾ ಈ ಗೌರಿ. ಸತ್ಯ ಏನು ಅಂತ ತಿಳಿದೇ ಇರುವಾಗ ಹೇಗೆ ಬೇಕಾದ್ರೂ ಬದುಕಬಹುದು. ಆದ್ರೆ ಅದೇ ಆ ಸತ್ಯ ಬಹಿರಂಗವಾದಾಗ ಆ ಮಾತು ಪ್ರತಿ ಕ್ಷಣ ಪ್ರತಿ ನಿಮಿಷ ನಮ್ಮನ್ನ ಹಂಗಿಸ್ತಾ ಇರುತ್ತೆ, ಪರಿಹಾಸ್ಯ ಮಾಡುತ್ತಾ ಇರುತ್ತೆ. ಆ ಅವಮಾನವನ್ನ ಅನುಭವಿಸಿಕೊಂಡಿರೋದು ಬಲು ಕಷ್ಟ ಮಾವ, ಬಲು ಕಷ್ಟ. ಅದಕ್ಕೆ ದಯವಿಟ್ಟು ದಯವಿಟ್ಟು ನಮ್ಮ ದಾರಿಗೆ ಅಡ್ಡ ಆಗ್ಬೇಡಿ. ಎಷ್ಟೇ ಎಲ್ಲಾದ್ರೂ ಈ ಊರಲ್ಲಿ ದುಡ್ದು ಬದುಕೊಳ್ತೇವೆ.
ಈ ಮನೆಯಿಂದ ಹೋಗಲು ಅಪ್ಪಣೆ ಕೊಡಿ ಮಾವ. ಎಷ್ಟೇ ಆದರೂ ಸ್ವಾಭಿಮಾನಿ ಶಿವಣ್ಣನ ಹೆಂಡತಿಯಲ್ಲವೇನಮ್ಮ ನೀನು? ಶಿವಣ್ಣ, ಈಗ ನೀವು ಹೊರಟು ಹೋದರೆ ಎಲ್ಲಿಯಾದರೂ ದುಡುಗೆ ತಿನ್ನಬೇಕಲ್ಲವೇ ಶಿವಣ್ಣ? ಹೌದು ದನಿಗಳೇ, ನಾವು ಎಲ್ಲಿ ಹೋದರೂ ಕೂಲಿಯನ್ನು ಆಸರೇ ಇರಬೇಕು. ಬೇಡ ಶಿವಣ್ಣ, ಕೂಲಿಯನ್ನಾಗಿ ಹೋಗುವುದಾದರೆ ನನ್ನ ಮನೆಯಲ್ಲಿ ಕೂಲಿ ಆಳನಾಗಿ ಯಾಕೆ ಇರಬಾರದು ಶಿವಣ್ಣ? ಅಪ್ಪಾಜಿ, ಭೂಮಿಗೆ ಬಿದ್ದಾಗಿಂದನು ನನ್ನನ್ನು ಎದೆಗೆ ಅಪ್ಪಿಕೊಂಡು ಮುದ್ದಾಡಿಸಿ ಇಷ್ಟು ದೊಡ್ಡವನು ಮಾಡಿದ್ದೀರಿ ನೀವು. ಆದರೆ ನಿಮ್ಮ ಮನೆಯಲ್ಲಿ ನಾನು ಕೂಲಿ ಆಳಾಗಿ ಇದ್ದರೆ ನಿಮ್ಮ ಮನಸ್ಸು ಒಪ್ಪುವುದಿಲ್ಲ ಅಪ್ಪಾಜಿ. ಬೇಡ ಅಪ್ಪಾಜಿ, ದಯವಿಟ್ಟು ನಾನು ಹೋಗುತ್ತೇನೆ. ಅಂದರೆ ನೀನು ಹೋಗೇ ಬಿಡಬೇಕೆಂದು ತೀರ್ಮಾನ ಮಾಡಿರುವೆಯಾ? ಹೌದು ಅಪ್ಪಾಜಿ. ಬೇಡ ಶಿವಣ್ಣ, ನಿನ್ನನ್ನು ನಿನ್ನ ಉಪಕಾರ ಮಾಡಿದವರ ಋಣವನ್ನು ತೀರಿಸದೆ ಪರತು ಉಪಕಾರ ಮಾಡಿ ಬಾಳುವುದೇ ನಿನ್ನ ಜೀವನ ಗುರಿಯಾಗಿದ್ದರೆ ತಪ್ಪಲಿಯಾಗಿ ನಿನ್ನ ಸಾಕಿ ಸಲವಿ ದೊಡ್ಡವರನ್ನಾಗಿ ಮಾಡಿದ ಋಣವನ್ನು ತೀರಬೇಕಾದರೆ ನೀನಿನ್ನೂ ನಮ್ಮ ಮನೆಯಲ್ಲೇ ಇರಬೇಕು. ನಾನು ಮಾಡಿದ ಉಪಕಾರವನ್ನು ತೀರುವವರೆಗೂ ನನ್ನ ಮನೆ ಬಿಟ್ಟು ಹೋಗಬಾರದು. ಆಯ್ತು ಅಪ್ಪಾಜಿ, ನನಗೆ ಬುದ್ಧಿ ಮಂಗವಾಗಿತ್ತು. ನನಗೆ ಇದೆಲ್ಲ ಅರ್ಥವಾಗಲಿಲ್ಲ. ಇನ್ನು ಮುಂದೆ ನಿಮ್ಮ ಮನೆಯಲ್ಲಿ ನಾನು ಕೂಳಾಗಿ ಈ ನಿಮ್ಮ ಋಣವನ್ನು ತೀರಿಸುತ್ತೇನೆ. ನಡೆ, ಎಲ್ಲಿಯಾದರೂ ಒಂದು ಬಾಡಿಗೆ ಮನೆ ಹುಡುಕಿಕೊಂಡು ಮುಂದೆ ಹೊಸ ಜೀವನ ಸಾಗಿಸೋಣ ಈ ದನಿಗಳ ಹೆಸರಿನಲ್ಲಿ. ಶಿವಣ್ಣ, ನೀನು ಒಬ್ಬನೇ ದುಡಿದರೆ ನನ್ನ ಋಣ ತೀರದಪ್ಪ. ಈ ಗೌರಿಯು ಇದ ಮನೆಯಲ್ಲಿ ಇದ್ದು ನನ್ನ ಹಿತ್ತಲ ಮನೆಯಲ್ಲೇ ಇರಬೇಕಪ್ಪ, ಇರಬೇಕು. ಆಯ್ತು ಅಪ್ಪಾಜಿ, ನೀವು ಹೇಳಿದ ಹಾಗೆ ಆಗಲಿ. ಸಾವಿತ್ರಿ, ಇಂದು ಕನಸಿನಲ್ಲಿಯೂ ಕೂಡ ನನ್ನ ಮಗನ ಮನಸ್ಸನ್ನು ನುಹಿಸದ ನಾನು ಇಂದು ಅವನ ಕಣ್ಣೆದುರಲ್ಲೇ ನಿಂತು ಸಿಕ್ಕಾಪಟ್ಟಿ ಮಾತನಾಡಿ ಅವನ ಮನಸ್ಸನ್ನು ನುಹಿಸಿದೆ. ಆದರೆ ನನ್ನ ಮಗ ನನ್ನ ಕಣ್ಣೆದುರಲ್ಲೇ ಉಳಿದಲ್ಲ, ಅಷ್ಟೇ ಸಾಕು ನನಗೆ. ನಡೆ, ಅವರಿಗೆ ಬೇಕಾದ ಬಾಳ್ಯವನ್ನು ತೆಗೆದು ವಸ್ತುಗಳನ್ನು ಕೊಡೋಣ. ನಡೆ ಸಾವಿತ್ರಿ, ನಡೆ ಹೋಗೋಣ. ಮಗುವನ್ನು ತೆಗೆದುಕೊಂಡು ಒಳಗಡೆ ನಡೆಯಪ್ಪ. ಇಲ್ಲ ಅತ್ತೆ, ಇಲ್ಲ, ಇನ್ನು ಈ ಮನೆಗೆ ಕಾಲಿಡೋಕೆ ನಾವು ಸಿದ್ಧರಾಗಿಲ್ಲ. ಇನ್ನು ಮುಂದೆ ನಾವು ಈ ಮನೆಯ ಕೂಲಿ ಆಳುಗಳು. ಈ ಮನೆಗೆ ನಾವು ಒಂದು ವೇಳೆ ಬರುವುದೇ ಆದ್ರೆ ಹಿತ್ತಲ ಬಾಗಿಲಿಂದಲೇ ಒಳಗೆ ಬರತ್ತು. ದಯವಿಟ್ಟು ನಮ್ಗೆ ಅಪ್ಪಣೆ ಕೊಡಿ, ಅಪ್ಪಣೆ ಕೊಡಿ. ನೆಂದರು ಅಳುವಾಗ ಯಾರು ಇಲ್ಲ, ನಗುವ